conduct the videos on achievements of ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರ ಸಾಧನೆಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇಂದಿರಾ ಗಾಂಧಿಯವರು ಈ ದೇಶ ಕಂಡಂಥ ಸಮರ್ಥ ಮಹಿಳೆ. ಈ ಹಿಂದಿನ ಸೆಷನ್ನಲ್ಲಿ ಇಂದಿರಾ ಗಾಂಧಿಯವರ ಜೀವನ, ಅವರ ಒಂದು ಪೊಲಿಟಿಕಲ್ ಕೆರಿಯರು, ಅವರ ಆರಂಭದ ಪ್ರಕ್ರಿಯೆಗಳು, ಸವಾಲುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದುವರೆದ ಭಾಗವಾಗಿ ಸೆಷನ್ ನಂಬರ್ 17ನಲ್ಲಿ ಈ ಒಂದು ಇಂದಿರಾ ಗಾಂಧಿಯ ಸಾಧನೆಗಳನ್ನು ಕುರಿತು ವಿವರವಾಗಿ ತಿಳ್ಕೊಳ್ಳೋಣ. ಇಂದಿರಾ ಗಾಂಧಿಯವರು ಕಾಲದಲ್ಲಿ ಆದಂತಹ ಒಂದು ಮಹತ್ವಪೂರ್ಣವಾದಂತಹ ಬೆಳವಣಿಗೆಯನ್ನು ನೋಡೋದಾದರೆ ಅವರ ಒಂದು ಎರಡು ರೀತಿಯಾದಂಥ ಸಾಧನೆಗಳನ್ನು ನೋಡ್ತೀವಿ, ಡೊಮೆಸ್ಟಿಕ್ ಪಾಲಿಸಿ ಆ್ಯಂಡ್ ಫಾರಿನ್ ಪಾಲಿಸಿ. ಫಸ್ಟ್ ನಾವು ಈ ಸೆಷನ್ನಲ್ಲಿ ನಾವು ಡೊಮೆಸ್ಟಿಕ್ ಪಾಲಿಸಿ ಆರ್ ಇಂಟರ್ನಲ್ ರಿಫಾರ್ಮ್ಸ್ ಅಥವಾ ಇಂಟರ್ನಲ್ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ವೈಟ್ ರೆವಲ್ಯೂಷನ್ಸ್. ಆನ್ 30th January 1970 was the world largest dairy development program and a landmark project of India's National Dairy Development Board. ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಗುಜರಾತಿನ ಕೈರಾ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ಡೈರಿ ಉತ್ಪಾದನೆಯನ್ನು ಅಥವಾ ಡೈರಿಗೆ ಸಂಬಂಧಪಟ್ಟಂಥ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಂಥ ಒಂದು ಶ್ವೇತ ಕ್ರಾಂತಿಯನ್ನು ಪ್ರಾರಂಭಿಸಿದರು. ಡಾಕ್ಟರ್ ವರ್ಗೀಸ್ ಕುರಿಯನ್ರವರು 1973ರಲ್ಲಿ ಗುಜರಾತಿನಲ್ಲಿ ಹಾಲು ಉತ್ಪಾದಕ ಒಕ್ಕೂಟವನ್ನು ಸ್ಥಾಪಿಸಿದರು. ಕುರಿಯನ್ 1965ರಲ್ಲಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಧ್ಯಕ್ಷರಾದ ಮೇಲೆ ಆಪರೇಷನ್ ಫ್ಲಡ್ ಯೋಜನೆಯನ್ನು ಪ್ರಾರಂಭಿಸಿದರು. 1970ರಲ್ಲಿ ವರ್ಲ್ಡ್ ಫುಡ್ ಪ್ರೋಗ್ರಾಮನ್ನು ಪ್ರಾರಂಭಿಸಿ ಆಪರೇಷನ್ ಫ್ಲಡ್ ಪ್ರಥಮ ಹಂತವಾಯಿತು. ಆಪರೇಷನ್ ಫ್ಲಡ್ 16 ಕಡೆ ಹಾಲು ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭ ಮಾಡಿದರು ಭಾರತದಲ್ಲಿ. ಅದರಲ್ಲಿ ದೆಹಲಿ, ಕಲ್ಕತ್ತಾ, ಚೆನ್ನೈ, ಮುಂಬೈನಲ್ಲಿ ಅಮೂಲ್ ಡೈರಿ ಉತ್ಪನ್ನಗಳನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಮಳಿಗೆಗಳನ್ನು ತೆರೆಯುವ ಪ್ರಕ್ರಿಯೆ ಆಯಿತು. 1970ರಲ್ಲಿ ಹಾಲು ಉತ್ಪಾದನೆ 21 ಮಿಲಿಯನ್ ಟನ್ ಇದ್ದದ್ದು 80ಕ್ಕೆ 30 ಮಿಲಿಯನ್ ಟನ್ಗೆ ಹೆಚ್ಚಿಗೆ ಆಯಿತು. ಸುಮಾರು ಆಪರೇಷನ್ ಫ್ಲಡ್ಡಿಂದ 136 ಹಾಲು ಉತ್ಪಾದನಾ ಘಟಕಗಳನ್ನು ಪ್ರಾರಂಭ ಮಾಡಿಸಿದರು. 290 ನಗರಗಳಲ್ಲಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಿದರು. 1984-85 ವೇಳೆಗೆ 38 ಮಿಲಿಯನ್ ಟನ್ಸ್ಗೆ ಹಾಲಿನ ಉತ್ಪಾದನೆ ಹೆಚ್ಚಾಯಿತು. 43,000 ಗ್ರಾಮಗಳಲ್ಲಿ ಮಿಲ್ಕ್ ಡೈರಿಗಳಿದ್ದು 4.2 ಮಿಲಿಯನ್ ರೈತರು ಹಾಲಿನ ಉತ್ಪಾದನೆಯಿಂದ ಸ್ವಾವಲಂಬಿ ಜೀವನವನ್ನು ಪ್ರಾರಂಭಿಸಿದರು. ಇದಕ್ಕೆಲ್ಲ ಕಾರಣ ವರ್ಗೀಸ್ ಮತ್ತು ಇಂದಿರಾ ಗಾಂಧಿಯವರ ಪ್ರಯತ್ನ. ವರ್ಗೀಸ್ ಕುರಿಯನ್, ಫೌಂಡರ್ ಆಫ್ ಅಮೂಲ್ ಟ್ರಸ್ಟ್. ದ ವರ್ಲ್ಡ್ ಫುಡ್ ಪ್ರೋಗ್ರಾಮ್ NDDP planned a program establishment 18 mother dairies at Delhi, Mumbai, Kolkata, Chennai. The development of dairy animals in rural areas, both production and procurement share in the market. Operation Flood 1981-85 increased the number of milk sheds from 18 to 136. Urban market expand to outlet for the milk in 290. In 1985, self-sustaining system of 43,000 village cooperatives with the 42,50,000 milk products producer was Kavaras. ಈ ಒಂದು ಹಿನ್ನೆಲೆಯಲ್ಲಿ ಕ್ಷೀರ ಕ್ರಾಂತಿಯ ವೇಳೆಯಲ್ಲಿ ಅತ್ಯಂತ ಅದ್ಭುತವಾದ ಸಾಧನೆ ಮಾಡಿದೆ. ನೆಕ್ಸ್ಟ್ ಇವರ ಸಾಧನೆಗಳ ಸೆಕೆಂಡ್ ಒನ್, ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ. ಇನ್ 1967 ಅಮೇರಿಕಾ ರೆಫ್ಯೂಸ್ಡ್ ಟು bow which refused to release the food and other aid unless India supported. There was innovative period. The rebirth Indira Gandhi set in motion with the renewed vigor this green revolution, the seeds for which were already swan her procedures. ದೇಶದಲ್ಲಿ ಹಾಹಾಕಾರ ಉಂಟಾಯಿತು. 1960ರ ದಶಕದಿಂದಲೇ ಕೃಷಿ ಉತ್ಪಾದನೆಗೆ ಪ್ರೋತ್ಸಾಹ ಪ್ರಾರಂಭ ಮಾಡಿದರು. 20 ಅಂಶಗಳ ಕಾರ್ಯಕ್ರಮದಡಿಯಲ್ಲಿ ಬಡ ಕೃಷಿಕರಿಗೆ ಸಾಲ ಸೌಲಭ್ಯವನ್ನು ನೀಡಿ ಆಧುನಿಕ ಮಾದರಿ ಕೃಷಿ ಉತ್ಪಾದನೆಗಳನ್ನು ಪ್ರಾರಂಭಿಸಿ ಬೀಜೋತ್ಪನ್ನಗಳು, ತಂತ್ರಜ್ಞಾನ, ರಸಗೊಬ್ಬರ ಇವೆಲ್ಲವುಗಳನ್ನು ಪ್ರಾರಂಭ ಮಾಡಿ ದಿನನಿತ್ಯ ಜೀವನಕ್ಕೆ ಅಗತ್ಯವಾದ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡಿ ರಫ್ತುವನ್ನು ಹೆಚ್ಚಿಸಲಿಕ್ಕೆ ಹಸಿರು ಕ್ರಾಂತಿಯನ್ನು ಕೂಡ ಕೈಗೊಂಡು ಆಹಾರದ ಸಮಸ್ಯೆಯನ್ನು ಪರಿಹರಿಸುವ ಪ್ರಕ್ರಿಯೆ ಇವ ಕಾಲದಲ್ಲಾಯಿತು. ನೆಕ್ಸ್ಟು ಫಾರ್ಮೇಷನ್ ಆಫ್ ಪಂಜಾಬ್ ಸುಬಾ. 1966ರಲ್ಲಿ ಆನ್ 15th August 1947 Punjab was created. 6 was demand for the separate from Haryana with the reorganization of Punjab on 1st November 1966. Haryana was fledged. ಅಂದರೆ 1966ರಲ್ಲಿ ಪ್ರತ್ಯೇಕ ಪಂಜಾಬ್ ರಾಜ್ಯ ರಚನೆಗೋಸ್ಕರ ಹೋರಾಟ ಆಯಿತು. ಚಂಡೀಗಢ ರಾಜಧಾನಿಯನ್ನು ಹೊಂದಿದಂತೆ ಹರಿಯಾಣ ಮತ್ತು ಪಂಜಾಬ್ ಎರಡೂ ಕೂಡ ರಚನೆ ಆದವು.
ನವೆಂಬರ್ 1966ರಲ್ಲಿ ಪ್ರತ್ಯೇಕವಾದಂಥ ರಾಜ್ಯಗಳಾಗಿ ವಿಭಜನೆಯಾಗಿ ಪಂಜಾಬ್ ಸಭಾ ರಚನೆಯಾಯಿತು. ನೆಕ್ಸ್ಟು ಕಂಪ್ಲೀಷನ್ ಆಫ್ ಫಾರ್ಮೇಷನ್ ಆಫ್ ಲಿಂಗ್ವಿಸ್ಟಿಕ್ ಪ್ರಾವಿನ್ಸ್. ಅಂದರೆ ದೇಶದಾದ್ಯಂತ ಭಾಷಾ ಪ್ರಾಂತ್ಯ ರಚನೆಗೆ ಆಯಾ ಪ್ರಾಂತ್ಯಗಳನ್ನು ಆಧರಿಸಿ ಜನ ದಂಗೆ ಹೇಳ್ತಾಯಿದ್ರು. ಡ್ಯೂರಿಂಗ್ ದ 1970 to 84 ಪಂಜಾಬ್ ಹರಿಯಾಣ ಇಂದಿರಾ ಗ್ರಾಂಟೆಡ್ ಸ್ಟೇಟ್ಹುಡ್ ಟು ನಾಗಾಲ್ಯಾಂಡ್, ಮೇಘಾಲಯ, ಮಣಿಪುರ ಕ್ರಿಯೇಟೆಡ್ ಆ್ಯಂಡ್ ಎಮರ್ಜಸ್ ಎ ನ್ಯೂ ಸ್ಟೇಟ್. ಇವರ ಕಾಲದಲ್ಲಿ ಯಾವ್ಯಾವ ರಾಜ್ಯಗಳು ತಮಗೆ ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದು, ಅಂಥ ವೇಳೆ ಪಂಜಾಬು, ಹರಿಯಾಣ, ಗೋವಾ ಮತ್ತು ಜೊತೆಯಲ್ಲಿ ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಣಿಪುರ ಇವೆಲ್ಲವುಗಳು ಕೂಡ ಪ್ರತ್ಯೇಕ ರಾಜ್ಯದ ಸ್ಥಾನಮಾನವನ್ನು ನೀಡುವಂಥ ಪ್ರಕ್ರಿಯೆ ಇಂದಿರಾ ಗಾಂಧಿಯವರಿಂದ ಆಯಿತು. ವೆನ್ ವಾಸ್ PO ಆ್ಯಂಡ್ ಹರಿಯಾಣ ಡಿವೈಡೆಡ್ ಇಂಟು 1st November 1960. ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ದಿ ಪಂಜಾಬ್? ಚಂಡೀಗಢ ಅದರ ಒಂದು ರಾಜಧಾನಿ ಕೇಂದ್ರವಾಗಿ ಕೂಡ ಮುಂದುವರಿಯಿತು. ನೆಕ್ಸ್ಟು ಲ್ಯಾಂಗ್ವೇಜ್ ಪಾಲಿಸಿ ಯಾರು? ಅಧಿಕೃತವಾದಂಥ ಭಾಷಾ ತಿದ್ದುಪಡಿ ಕಾಯ್ದೆ 1967ನಲ್ಲಿ. ಹಿಂದಿ ವಾಸ್ ನ್ಯಾಷನಲ್ ಲ್ಯಾಂಗ್ವೇಜ್. 1965 Hindi speaking people demand the continued use of English in English. Indira Gandhi introduced a constitutional amendment that guaranteed the defect use the both Hindi and English as official languages. ಹಿಂದಿ ಭಾಷಾ ವಿರೋಧಿಗಳು ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹಿಂದಿ ಭಾಷೆಗೆ ವಿರುದ್ಧ ಹೋರಾಟವನ್ನು ಮಾಡಿದರು. DMK ಪಕ್ಷದಲ್ಲಿ ಈ ಹಿಂದೆ ತಿಳ್ಕೊಂಡಿದ್ದೀವಿ. ಇದೇ ಮಾದರಿಯಲ್ಲಿ ದೇಶದಾದ್ಯಂತ ಹಿಂದಿ ವಿರೋಧಿ ಚಳುವಳಿ ಪ್ರಾರಂಭವಾದಾಗ ಭಾಷಾ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಂಥ ಇಂದಿರಾ ಗಾಂಧಿ 1967ರಲ್ಲಿ ಹಿಂದಿಗೆ ಪರ್ಯಾಯವಾಗಿ ಇಂಗ್ಲೀಷ್ ಭಾಷೆಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬಳಸ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳಿದರು. ನೆಕ್ಸ್ಟ್ ಇವರ ಒಂದು ರಿಫಾರ್ಮ್ಸ್ ನೋಡೋದಾದರೆ ನ್ಯಾಷನಲೈಸಿಂಗ್ 14 ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ಸ್. ದೇಶದ ಒಂದು ವಾಣಿಜ್ಯ ಬ್ಯಾಂಕುಗಳನ್ನು, ಖಾಸಗಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ಆನ್ 19 July 1969 Indira Gandhi nationalized 14 private banks by means of an ordinance. Under the ordinance, the ownership of 14 banks which controlled 70% of the country deposit was transferred to the central government. 361 filed across the country between 1947. Deposit would lose all their money as the not offered any guarantee. These banks only created a large industries and business, agriculture sector largely ignored. On 15th April 1980, Indira Gandhi nationalized 6 banks. Examples: Central Bank of India, Bank of Baroda, Canara Bank, Indian Bank of India, State Bank, Bank of Maharashtra, Union Bank, Indian Overseas Bank ಮೊದಲಾದ ಬ್ಯಾಂಕುಗಳನ್ನು ಹೀಗೆ ರಾಷ್ಟ್ರೀಕರಣ ಮಾಡಿ ಜನತೆಗೆ, ಸಾಮಾನ್ಯ ಜನರಿಗೆ ಅವಶ್ಯಕವಾಗಿರತಕ್ಕಂಥ ಸುಲಭ ಕಂತುಗಳಲ್ಲಿ ಸಾಲ ಸೌಲಭ್ಯವನ್ನು ಕೊಟ್ಟು ಜನಸಾಮಾನ್ಯರಿಗೆ ಸೇವೆ ಸಲ್ಲಿಸಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ನೆಕ್ಸ್ಟ್ ನ್ಯಾಷನಲೈಸೇಷನ್ ಆಫ್ ಅದರ್ ಕಂಪನೀಸ್. ಬ್ಯಾಂಕುಗಳು ಮಾತ್ರವಲ್ಲದೆ ಬೇರೆ ಬೇರೆಯಾದಂಥ ಕಂಪನಿಗಳನ್ನು ಮಾಡಿದರು. ಆನ್ 3rd May 1971 Indira Gandhi nationalized 106 insurance companies, 214 coal mining companies, Burma Shell, Indian Oil Corporation, BHEL ಮೊದಲಾದಂಥ ಹೀಗೆ ಹಲವಾರು ಬರ್ಮಾ ಶೆಲ್ಲು, ಇಂಡಿಯನ್ ಆಯಿಲ್ ಹೀಗೆಲ್ಲ ಕಾರ್ಖಾನೆಗಳನ್ನು ರಾಷ್ಟ್ರೀಕರಣಗೊಳಿಸಿ ಜನಸಾಮಾನ್ಯರಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಕಂಪನಿಗಳ ಮುಖಾಂತರ ಅನುಕೂಲವನ್ನು ಒದಗಿಸ್ಕೊಟ್ರು. ನೆಕ್ಸ್ಟು ಎಂಡಿಂಗ್ ಪ್ರಿವಿ ಪರ್ಸ್ ಗಿವನ್ ಟು ದಿ ರಾಯಲ್ಟಿ family. Since 1947, Indira Gandhi government proposed the 26th amendment in which privy purse given to the royalty all payment and privileges was abolished. Privy purse was payment given to the 565 royalty princely families as part of their agreement. The bill was proposed to the Parliament first in 1969, in 1971 and was passed successfully as the 26th Amendment to the Constitution of India. The case argued on the basis of a rural right for all citizens and reduce the revenue deficit. ರಾಜರಿಗೆ 1947ರಲ್ಲೇ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಆ ದೇಶೀಯ ಸಂಸ್ಥಾನಗಳನ್ನು ಒಕ್ಕೂಡಿಗೆ ಮಾಡ್ಕೋಬೇಕಾದ್ರೆ ಅವರಿಗೆ ಗೌರವಧನವಾಗಿ ಒಂದು ಪಿಂಚಣಿಯ ಮಾದರಿಯಲ್ಲಿ ವಾರ್ಷಿಕವಾಗಿ ಇಂತಿಷ್ಟು ಜನರ ಅಂದರೆ ಆ ಮನೆತನದ ನಿರ್ವಹಣೆಗೋಸ್ಕರ ಹಣವನ್ನು ಕೊಡ್ತೀವಿ ಅಂತೇಳಿ ಕರಾರನ್ನು ಮಾಡಿಕೊಂಡಿದ್ದರು. ಆದರೆ ಈ ಒಂದು ದೇಶದಲ್ಲಿ ಎಲ್ಲ ಜನರು ಸಮಾನರು ಎಂಬ ಒಂದು ರೀತಿಯಲ್ಲಿ ಅವರಿಗೆ ಕೊಡ್ತಾ ಇದ್ದಂಥ ಒಂದು ರಾಜಧನವನ್ನು ರದ್ದು ಮಾಡುವಂಥ ಪ್ರಕ್ರಿಯೆಯನ್ನು ಇಂದಿರಾ ಗಾಂಧಿ
ಪ್ರಯತ್ನ ಮಾಡಿದರು. ಈ ವೇಳೆಯಲ್ಲಿ ಅವರೆಲ್ಲರೂ ಕೂಡ ಸೇರಿ ಸುಪ್ರೀಂ ಕೋರ್ಟಿನ ಮೊರೆ ಹೋದರು. ಸುಪ್ರೀಂ ಕೋರ್ಟು ಅವರಿಗೆ ಕೊಡಬೇಕು ಅನ್ನೋ ಭಾವನೆಯನ್ನೇ ಆ ಒಂದು ತೀರ್ಪಿನಲ್ಲಿ ಹೇಳಿದಾಗ ಅಂತಿಮವಾಗಿ ಇಂದಿರಾ ಗಾಂಧಿ ರಾಜ್ಯಾಂಗಕ್ಕೆ 26ನೇ ತಿದ್ದುಪಡಿಯನ್ನು ತಂದು ಡಿಸೆಂಬರ್ 31, 1971ರಂದು ಮಾಜಿ ರಾಜರು ಪಡೆಯುತ್ತಿದ್ದ ರಾಜಧನ ಮತ್ತು ವಿಶೇಷ ಸವಲತ್ತುಗಳನ್ನು ರದ್ದುಪಡಿಸಿ ರಾಜಶಾಹಿಯನ್ನು ಅಂತ್ಯಗೊಳಿಸಿ ಎಲ್ಲ ರಾಜರ ಸಾಮಾನ್ಯ ಜನರ ಮಾದರಿಯಲ್ಲಿ ಸಮಾನರು ಎಂಬತಕ್ಕಂಥ ಪ್ರಜಾಸತ್ತಾತ್ಮಕ ಸಮಾಜವಾದವನ್ನು ಅನುಷ್ಠಾನಕ್ಕೆ ತಂದು 4.5 ಕೋಟಿಯಷ್ಟು ವ್ಯಯ ಆಗ್ತಾ ಇದ್ದಂಥ ಹಣವನ್ನು ಖಜಾನೆಗೆ ಉಳಿತಾಯ ಮಾಡಿದರು. ನೆಕ್ಸ್ಟು ಪಾಯಿಂಟ್, ಇಂದಿರಾ ಫಸ್ಟ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್. ಈ ದೇಶದಲ್ಲಿ ಅಣ್ವಸ್ತ್ರಗಳನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಅಥವಾ ಸ್ಫೋಟ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಸ್ಮೈಲಿಂಗ್ ಬುದ್ಧ ವಾಸ್ ದಿ ಕೋಡ್ ನೇಮ್ ಆಫ್ ಇಂಡಿಯಾ ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ ವಿಚ್ ವಾಸ್ ಟೆಸ್ಟೆಡ್ ಆನ್ May 18, 1974. A verbal authorization was given by the Prime Minister to the official to manufacture the bomb they have a design and to prepare it for a field test. Post engineering the bomb was denoted on the army base Pokhran test range in Rajasthan. The Ministry of External Affairs claimed this test was peaceful nuclear explosion. ಅಂದರೆ ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅಣ್ವಸ್ತ್ರಗಳನ್ನು ಪರೀಕ್ಷೆ ಮಾಡೋದು, ಸ್ಫೋಟ ಮಾಡುವ ಪ್ರಕ್ರಿಯೆ 1974 ಮೇ 18ರಂದು ಪ್ರಾರಂಭ ಮಾಡಿದರು. ರಾಜಸ್ಥಾನದ ಪೋಖ್ರಾನ್ನಲ್ಲಿ ಈ ಟೆಸ್ಟ್ ನಡೀತದೋ. ಈ ಪ್ರಪಂಚದ ಅದ್ಭುತ ರಾಷ್ಟ್ರಗಳು ಏನು ಅಣ್ವಸ್ತ್ರ ರಾಷ್ಟ್ರಗಳ ಸಾಲಿನಲ್ಲಿ ಇದು ಕೂಡ ಸೇರಿ 6ನೇ ಅಣ್ವಸ್ತ್ರ ರಾಷ್ಟ್ರವಾಗಿ ಮಾರ್ಪಡ್ತು. ನಾವು ಅಣ್ವಸ್ತ್ರವನ್ನು ಉಪಯೋಗಿಸ್ತಕ್ಕಂಥದ್ದು ಶಾಂತಿಯುತ ಉದ್ದೇಶಕ್ಕೆ ಹೊರತು ಯಾವುದೇ ರೀತಿಯಾದಂಥ ಯುದ್ಧಕ್ಕೆ ಅಲ್ಲ ಎಂಬ ಒಂದು ವಿಚಾರವನ್ನು ಕೂಡ ತಿಳಿಸಿ ಇಡೀ ಜಗತ್ತಿನಲ್ಲಿ ಅಣ್ವಸ್ತ್ರ ಹೊಂದಿದಂಥ ರಾಷ್ಟ್ರವಾಗಿ ಮಾರ್ಪಡ್ತು. ನೆಕ್ಸ್ಟು ಫಸ್ಟ್ ಇಂಡಿಯನ್ ಟು ಗೋ ಇಂಟು ಸ್ಪೇಸ್. ಅಂದರೆ ಬಾಹ್ಯಾಕಾಶಕ್ಕೆ ಪ್ರಥಮ ಬಾರಿಗೆ ಭಾರತದಿಂದ ಒಬ್ಬ ವ್ಯಕ್ತಿ ಪ್ರವೇಶ ಮಾಡಿದರು. ಇಂಡಿಯಾ ಸೆಂಟ್ ಇಟ್ಸ್ ಫಸ್ಟ್ ಮ್ಯಾನ್ ಇಂಟು ಸ್ಪೇಸ್. ರಾಕೇಶ್ ಶರ್ಮಾ ಎಸ್ ಫಾರ್ಮರ್ ಇಂಡಿಯನ್ ಏರ್ಫೋರ್ಸ್ ಪೈಲಟ್ ವಾಸ್ ದಿ ಫಸ್ಟ್ ಇಂಡಿಯಾ ಸ್ಕೈ ಇಂಟು ಸ್ಪೇಸ್ ಅಬ್ರಾಡ್ Suju T-11 which was launched on 2nd April 1984 as a part of the Intercosm program. Intercosmos was Soviet space program designed to help the Soviet Union's allies with crewed and uncrewed space missions. Sharma spent 4 days, 21 hours and 40 minutes aboard the orbit station Suju T-7, introduced 43 experiment sessions. He received ಅಶೋಕ ಚಕ್ರವನ್ನು ಕೂಡ ಪಡೆದಂತಹ ರಾಕೇಶ್ ಶರ್ಮಾ ಇಡೀ ಭಾರತದ ಪ್ರಪ್ರಥಮ ಬಾರಿಗೆ ಏನು ಆಕಾಶಯಾನ ಅಥವಾ ಏನು ಕಾಣ್ತೀವೋ ಬಾಹ್ಯಾಕಾಶ ಸಂಶೋಧನೆಗೆ ಹೊರಟಂಥ ಪ್ರಮುಖವಾದ ವ್ಯಕ್ತಿ. ಇವ್ರ ಕಾಲದಲ್ಲಿ ಇನ್ಸಾಟ್ 1A, ಇನ್ಸಾಟ್ 1B, ಆರ್ಯಭಟ, ಭಾಸ್ಕರ 1 and 2, ರೋಹಿಣಿ ಮೊದಲಾದವುಗಳನ್ನು ಪ್ರಾರಂಭ ಮಾಡಿದರು. ಶ್ರೀಹರಿಕೋಟದಲ್ಲಿ ಉಪಗ್ರಹ ಉಡಾವಣಾ ಕೇಂದ್ರವನ್ನು ಕೂಡ ಇವ್ರ ಕಾಲದಲ್ಲಿ ಪ್ರಾರಂಭವಾಯಿತು. ಒಟ್ಟಿನಲ್ಲಿ ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದಂಥ ಒಂದು ಬಾಹ್ಯಾಕಾಶ ಸಂಶೋಧನಾ ವ್ಯವಸ್ಥೆಯನ್ನು ಜಾರಿಗೆ ತಂದರು. ನೆಕ್ಸ್ಟ್ ಪಾಯಿಂಟು ಮೊನೋಪೊಲೀಸ್ ಆ್ಯಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ 1969. ಅಂದರೆ 1969ರಲ್ಲಿ ಏಕಸ್ವಾಮ್ಯ ಇದ್ದಂತಹ ವ್ಯಾಪಾರ ವಾಣಿಜ್ಯ ಕೈಗಾರಿಕೆಗಳ ನೀತಿಯ ವಿರುದ್ಧ ಜಾರಿಗೆ ತಂದಂಥ ಒಂದು MRTP ಕಮಿಷನನ್ನು ನೇಮಕ ಮಾಡಿ 1971ರ ವೇಳೆಗೆ ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ಈ ಪರಿಣಾಮವಾಗಿ ನೆಹರು ಮರ್ಜ್ ಈ ಒಂದು MRTP ಅಸ್ತಿತ್ವಕ್ಕೆ ಬಂದು ನೆಹರು ಮರ್ಜ್ ಆಫ್ ಸಿಕ್ಕಿಂ ಇನ್ ಇಂಡಿಯನ್ ಯೂನಿಯನ್. Indira was 36th amendment to the constitution. This was followed by the annexation of Sikkim 1945. ಸಿಕ್ಕಿಂ ರಾಜ್ಯವನ್ನು ಕೂಡ ಭಾರತದ ಒಕ್ಕೂಟಕ್ಕೆ 36ನೇ ತಿದ್ದುಪಡಿಯ ಮುಖಾಂತರ ಮಾಡಿ 22ನೇ ರಾಜ್ಯವಾಗಿ ಮಾರ್ಪಡಿಸಿದ್ರು. ಮತ್ತೊಂದು ಪಾಯಿಂಟು. ನೆಕ್ಸ್ಟ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತಂದು ಇಂದಿರಾ ಗಾಂಧಿ ಡಿಸ್ಕ್ರಿಪ್ಷನ್ ಇಂಡಿಯಾ ಫ್ರಮ್ ದಿ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್, ಯೂನಿಟಿ ಆಫ್ ದ ನೇಷನ್ ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಭಾರತದಲ್ಲಿ 1976ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮುಖಾಂತರ ಈ ಹಿಂದೆ ಇದ್ದಂಥ ಪ್ರಿಯಾಂನಲ್ಲಿ ಭಾರತವನ್ನು ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾರ್ಪಡಿಸಿ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಿದರು. ಸಂಸದರು ಶಾಸಕರ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಗೆ ಮಾಡಿದರು. ಈ ರೀತಿಯಾಗಿ ಸುಮಾರು ಇವ್ರ ಕಾಲದಲ್ಲಿ 35 ಬಾರಿ ಸಂವಿಧಾನದಲ್ಲಿ ಕೆಲವೊಂದು ತಿದ್ದುಪಡಿ ಮಾರ್ಪಾಡುಗಳನ್ನು ತಗೊಂಡು ಈ ಒಂದು ದೇಶದಲ್ಲಿ ಹಲವಾರು ಸುಧಾರಣಾ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದರು. ನೆಕ್ಸ್ಟು ಇವರ ಕಾಲದಲ್ಲಿ ಸೋಷಲ್ ರಿಫಾರ್ಮ್ಸು ಕೂಡ ಆಯಿತು. ದ ಪ್ರಿನ್ಸಿಪಲ್ಸ್ ಆಫ್
usual pay of the equal work for the both men and women was enriched in the constitution. She followed the socialism. She argued the usual equal rights of the all citizens. Gandhi claimed the clear vision, iron will with the strict discipline can remove the poverty. Redistribution of program action. The provinces included rapid enforcement of the land selling, housing and landowners, abolition of bonded labours, moratorium on the debts of the poor, government ration depot established, control over the illegal trade and inflation, demonetization of currency, especially 1,000 rupees notes, compulsory family program, annual income up to 8,000, extension of the income tax, reduce the price or daily commodities, redistribution sites and houses to Dalit and landless laborers. 1.1 million of acres of land were acquired and redistributed to landless labor. Where is located India Space Research Center, Sriharikota? When was the 42nd Constitution Amendment done? 1976. Anyway, ಇವ್ರ ಕಾಲದಲ್ಲಿ ಗರೀಬಿ ಹಟಾವೋ ಮಾದರಿಯಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಗೊಂಬಂದರು. ಅಂತಿಮವಾಗಿ ಒಂದು ದೇಶದ ಅಭಿವೃದ್ಧಿಗೆ, ಜನರ ಹಿತಾಸಕ್ತಿಗೆ ವ್ಯವಸ್ಥೆಯನ್ನು ರೂಪಿಸಿ ಗೌರ್ಮೆಂಟ್ ಲಾಂಚ್ 1995 ಬೈ ದಿ ಇಂದಿರಾ ಗಾಂಧಿ TTP to provide momentum scheme releasing to the poverty alleviation, employment generation, health, family welfare, many other schemes, poverty eradication, education for all, shelter, house, food, employment, other. Operation Blue Star. Operation Blue Star was the biggest internal security mission ever undertaken by the Indian Army in 1984. Indira Gandhi ordered to military operation Sikh militant from the Harmandir Sahib complex or the Golden Temple located in Amritsar, Punjab. The operation was carried out between June 1st to June 8th, 1984. The Khalistan movement was Sikh nationalist movement aimed to creating an independent state for Sikh. Even though the movement started between the 1940 and 50, it is gained fraction between the 1970 and 80. Jarnal Singh Bhindal was the leader of the Dhampuni, Taskal. The main reason for the Operation Blue Star, he was influential leader who introduced 20-point program. TPP was initially launched. Pradhan Mantri Indira Gandhi in 1990. During the Operation Vrindavan Wale and Khalistan support occupied the Akali Takhat concern of the Golden Temple. Aim was to eliminate Bhindranwale resign control the Harmandir Sahib complex. Record placed by the death toll 575 soldiers of Indira Army and 495 civilians. Indira Gandhi government received a lot of backlash and barring the media from the entering to the Punjab. A curfew was mandated in Punjab. This incident also seen as the main cause of the death on 31st October 1984 at the hands of the Sikh bodyguard. ಈ ಒಂದು ಕಾಲದಲ್ಲಿ ಬಾಹ್ಯಾಕಾಶ ಸಂಶೋಧನೆಯ ಆಧಾರದ ನಂತರದಲ್ಲಿ ನೋಡೋದಾದರೆ ಖಲಿಸ್ತಾನ ಬೇಡಿಕೆಗೋಸ್ಕರ ಸಿಖ್ಖರು ಭಯೋತ್ಪಾದನಾ ಕೃತ್ಯಗಳಲ್ಲಿ ನಡೆದರು. ಜನರಲ್ ಭಿಂದ್ರನ್ವಾಲೆ ನೇತೃತ್ವದಲ್ಲಿ, ಲೋಂಗೋವಾಲ ನೇತೃತ್ವದಲ್ಲಿ ನಡೆಯಿತು. ಭಿಂದ್ರನ್ವಾಲೆ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಜನರ ಮೇಲೆ, ಸಾಮಾನ್ಯ ಜನರ ಹತ್ಯೆಯನ್ನು, ಸುಮಾರು 20,000 ಜನರು ಇದರಿಂದ ತೊಂದರೆಗೆ ಅಥವಾ ಜೀವ ಕಳ್ಕೋಬೇಕಾಯಿತು. ಇಂಥ ಒಂದು ಸನ್ನಿವೇಶದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಇಂದಿರಾ ಗಾಂಧಿಯವರು 1 ಲಕ್ಷದಷ್ಟು ಸೇನೆಯನ್ನು ಕಳಿಸ್ಕೊಟ್ರು. ಈ ಒಂದು ವೇಳೆಯಲ್ಲಿ ಗುಂಡಿನ ಕಾಳಗ ನಡೆದು ಹರಮಂದಿರಕ್ಕೆ ಭಗ್ನವಾಯಿತು. ಭಿಂದ್ರನ್ವಾಲೆ ಸೇರಿದಂತೆ ಬಹಳಷ್ಟು ಜನರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದರು. ಪರಿಣಾಮವಾಗಿ ಸಿಖ್ಖರು ಪ್ರತಿರೋಧ ವ್ಯಕ್ತಪಡಿಸಿಕೊಳ್ಳುವ ತೀರ್ಮಾನವನ್ನು ಕೈಗೊಂಡು ಇಂದಿರಾ ಗಾಂಧಿಯನ್ನು ಧರ್ಮದ ಹಿನ್ನೆಲೆಯಲ್ಲಿ ಅವರ ಒಂದು ಬಾಡಿಗಾರ್ಡ್ಗಳ ಬಿಆರ್ ಸಿಂಗ್, ಸತ್ವಂತ್ ಸಿಂಗ್ ರವರವರು 31 ಅಕ್ಟೋಬರ್ 1984ನಲ್ಲಿ ಗುಂಡಿಟ್ಟು ಹತ್ಯೆಗೈಯುವ ಮುಖಾಂತರ ಈ ಒಂದು ವ್ಯವಸ್ಥೆ, ಆಪರೇಷನ್ ಬ್ಲೂ ಸ್ಟಾರ್ ವ್ಯವಸ್ಥೆ ಪರ್ಯಾವಸ್ಥಾನವಾಯಿತು. ಸ್ಟೇಟ್ ಎಮರ್ಜೆನ್ಸಿ 1975 to 77. Emergency referred to 21st month period of the when the Indira Gandhi had state emergency declared across the country. The order of the authority of the rule by decree allowing election to the concert and civil liberties to be dispensed. Why did Indira Gandhi impose emergency? ಏನಕ್ಕೋಸ್ಕರ? socio-economical condition very
difficult, unemployment, student strike, rising price, JP Narayan lead rally, Narayan verdict. In 1971 elections, Indira Gandhi had came to power with a thumping majority, had some 352 Lok Sabha seats out of 518, though the emergency was imposed on the intervening night of the June 25th 26th. Foundation for it was the ಒಟ್ಟಾರೆಯಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು. ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಿಕ್ಕೆ ಪ್ರಧಾನವಾದ ಕಾರಣಗಳನ್ನು ಸ್ವಲ್ಪ ಬ್ರೀಫಾಗಿ ಹೇಳಿದ್ದೀವಿ. ಅದರಲ್ಲಿ ಮುಖ್ಯವಾದಂಥದ್ದು ಡಿಸ್ಕ್ವಾಲಿಫಿಕೇಷನ್ ಆನ್ ಇಂದಿರಾ ಗಾಂಧಿ ಆಸ್ MP ಆ್ಯಂಡ್ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ. ರಾಜಾನಾರಾಯಣ ಎಂಬತಕ್ಕಂಥವರು ಇಂದಿರಾ ಗಾಂಧಿ ರಾಯಬರೇಲಿ ಕ್ಷೇತ್ರದಲ್ಲಿ ಗೆದ್ದಿರುವುದು ಅವರು ಯಾವುದೇ ರೀತಿಯಾದಂಥ ನಿಜವಾದಂಥ ಒಂದು ದಾಖಲೆ ದೃಷ್ಟಿಗಳಿಂದ ಅಥವಾ ನೈತಿಕವಾದಂಥ ದೃಷ್ಟಿಯಲ್ಲಿ ಜನಬೆಂಬಲ ಇಲ್ಲ. ಇವರು ಹಣ, ದುಡ್ಡು, ಹೆಂಡ ಮುಂತಾದವುಗಳನ್ನು ಕೊಟ್ಟು ಜನರನ್ನು ಓಟ್ ಹಾಕಿಸ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅಲಹಾಬಾದ್ ಹೈಕೋರ್ಟ್ನಲ್ಲಿ ದಾವೆ ಹಾಕಿದರು. ಜಸ್ಟಿಸ್ ಜಗನ್ಮೋಹನ ಸಿನ್ಹಾ ಇಂದಿರಾ ಗಾಂಧಿ ತಪ್ಪಿತಸ್ಥರೆಂದು ಅವರ ಆಯ್ಕೆಯನ್ನು ಅನೂರ್ಜಿತಗೊಳಿಸಿದರು. ಪರಿಣಾಮವಾಗಿ 1976 ಜೂನ್ 24ರಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಕೃಷ್ಣ ಅವರ ಮುಖಾಂತರ ತಡೆಯಾಜ್ಞೆ ತಂದರು. ಅದೇ ವೇಳೆಯಲ್ಲಿ ಪರಿವಾರದವರು ಇಂದಿರಾ ಗಾಂಧಿ ರಾಜೀನಾಮೆಗೆ ಒತ್ತಾಯ ತಂದರು. ಅಧಿಕಾರದಲ್ಲಿ ಮುಂದುವರಿಬೇಕಾದರೆ ತನ್ನ ವಿರೋಧಿಗಳನ್ನು ಸದೆಬಡಿಲಿಕ್ಕೋಸ್ಕರ 352ನೇ ವಿಧಿಯ ಪ್ರಕಾರ 1975 ಜೂನ್ 25ರಂದು ಈ ದೇಶದ ನಾಯಕರುಗಳನ್ನು, ಹೋರಾಟಗಾರರನ್ನು ಅಥವಾ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದವರೆಲ್ಲರನ್ನೂ ಕೂಡ ಮಧ್ಯರಾತ್ರಿ ಎಂದೇ ಬಂಧಿಸಿದರು. ಪರಿಣಾಮವಾಗಿ ನಿದ್ರೆಯಲ್ಲಿದ್ದಂತೆ ಇಂದಿರಾ ಗಾಂಧಿ ಸರ್ವಾಧಿಕಾರಿಯಂತೆ ವರ್ಧಿಸಿ ಎಲ್ಲರನ್ನೂ ಕೂಡ ಬಂಧನ ಮಾಡಿಬಿಟ್ಟು ಈ ದೇಶದಲ್ಲಿ ಸುಗ್ರೀವಾಜ್ಞೆಯ ಮುಖಾಂತರ ಏನು ಸಂಬಂಧಪಟ್ಟಂಥ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು. ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ರಿಂದ ದೇಶದ ಜನರ ಮೂಲಭೂತ ಹಕ್ಕುಗಳು ಎಲ್ಲವೂ ಕೂಡ ನಾಶವಾಯಿತು. ಆಫ್ಟರ್ ದಿಸ್ ಫ್ರೀಡಮ್ ಪ್ರೆಸ್ಸು ಅಂದರೆ ಜನರ ಸ್ವಾತಂತ್ರ್ಯ, ಮೂಲಭೂತ ಹಕ್ಕುಗಳು, ಪತ್ರಿಕಾ ಸ್ವಾತಂತ್ರ್ಯ ಎಲ್ಲವನ್ನು ಕೂಡ ಧಕ್ಕೆ ಮಾಡಿದರು. ಜೈಲಿಗೆ ಕಳಿಸಿದ್ರು ಎಲ್ಲರನ್ನೂ ಕೂಡ. ಟೋಟಲಿ 11 lakh ಪೀಪಲ್ ಅರೆಸ್ಟೆಡ್, ಸೆಂಟ್ ಇನ್ ಜೈಲ್. 11 ಲಕ್ಷ ಜನರನ್ನು ಬಂಧನಕ್ಕೆ ಹಾಕಿದರು. 1976 ಫೋರ್ಸ್ ಕಂಪಲ್ಸರಿ ಸ್ಟೆರಿಲೈಜೇಷನ್ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು. ಆನ್ ಮಾರ್ಚ್ 21, 1997 ಎಮರ್ಜೆನ್ಸಿ. ಎಲ್ಲ ಕಾರಣಗಳ ಅಂತಿಮವಾಗಿ 1977 ಮಾರ್ಚ್ 21ರಂದು ಅಂತ್ಯವಾಯಿತು. ಆಫ್ಟರ್ ದ ಎಮರ್ಜೆನ್ಸಿ ಫರ್ದರ್ ಎಕ್ಸ್ಟೆಂಡ್ ಟು 6 months. ಕಾನ್ಸಿಕ್ವೆನ್ಸಸ್ ಆಫ್ ಎಮರ್ಜೆನ್ಸಿ: ಫಂಡಮೆಂಟಲ್ ರೈಟ್ ನಾಶ, ಜುಡಿಷಿಯರಿ ಲಿಮಿಟೆಡು, ಪ್ರೆಸ್ ನಾಶ ಆಯಿತು, ಪ್ರೆಸ್ನಲ್ಲಿ ಸ್ವಾತಂತ್ರ್ಯ ಇದ್ದಂಗೆ ಆಯಿತು. ಆಲ್ ಪವರ್ ಎಂಡ್ಸ್ ಆಫ್ ಯೂನಿಯನ್ ಗವರ್ನಮೆಂಟ್, ಸಿವಿಲ್ ಲಿಬರ್ಟೀಸ್ ಆ್ಯಂಡ್ ಸಿಟಿಸನ್ಸ್ ವರ್ ಟೇಕನ್ ಅವೇ. ಈ ರೀತಿಯಾಗಿ ಅವರ ಒಂದು ಆಡಳಿತ ವ್ಯವಸ್ಥೆ ಇತ್ತು. ಏನಿವೆ, ಥ್ಯಾಂಕ್ ಯು. ನೆಕ್ಸ್ಟ್ ಪೀರಿಯಡ್ನಲ್ಲಿ ಉಳಿದ ಪಾರ್ಟನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.